press the bell icon on the YouTube app and never miss another update. Hello students, let's continue our discussion in the lesson weight and volume. In previous class we discussed exercise 6.1 up to third main. Let's complete the exercise 6.1 in today's class. So let's take fourth main, that is subtract the following. So ನಿಮಗೆ ಎಷ್ಟು ದಿನ ಸಬ್ಟ್ರಾಕ್ಷನ್ ಎಲ್ಲರೂ ಕಲ್ತಿದ್ದೀರಿ, ಬಟ್ ಹಿಯರ್ you'll learn how to subtract the weights ಅಲ್ಲಿ ಇದ್ದಾಗ ಹೆಂಗೆ ಸಬ್ಟ್ರಾಕ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಟೇಕ್ ಫಸ್ಟ್ ಕ್ವೆಶನ್, ದಟ್ ಈಸ್ 28 kg 550 grams ಫ್ರಮ್ ಅಂತ ಕೇಳಿದಾಗ ಫಸ್ಟು ಫ್ರಮ್ ಅಂತ ಇರೋ ನಂಬರ್ನ ಫಸ್ಟ್ ಬರ್ಕೊಳ್ತೀವಿ. 28 kg 550 grams. ನೆಕ್ಸ್ಟ್ 13 kg 250 grams. So if you subtract 0 0 ಹೋದ್ರೆ 0, 5 5 ಹೋದ್ರೆ 0, 5 2 ಹೋದ್ರೆ 3 kg. 8 ಅಲ್ಲಿ 3 ಹೋದ್ರೆ 5 ಆಗುತ್ತೆ, ಆ್ಯಂಡ್ 12 1 ಹೋದ್ರೆ 1. ಸೊ 15 kg 300 grams. ಸೊ ಗ್ರಾಮ್ಸ್ನ ಗ್ರಾಮ್ಸಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀರಾ, ಕೆ ಜಿನ ಕೆ ಜಿಯಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, 70 kg 675 grams. 35 kg 550 grams. ಗ್ರಾಮ್ಸ್ 5 0 ಹೋದರೆ 5, 7 ಅಲ್ಲಿ 5 ಹೋದರೆ 2, 6 ಅಲ್ಲಿ 5 ಹೋದರೆ 1 kg. 0 ಅಲ್ಲಿ 5ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀವಿ, ಬಾರೋ ತೊಗೊಳ್ತೀವಿ, 10 ಆಗುತ್ತೆ. ಹಿಯರ್ ಇಟ್ ವಿಲ್ ಬಿಕಮ್ 6. 10 ಅಲ್ಲಿ 5 ಹೋದರೆ 5, 6 ಅಲ್ಲಿ 3 ಹೋದರೆ 3. 35 kg 125 grams, isn't it? So let's take third question, that is, ಸೊ ಸಿಮಿಲರ್ ಸಬ್ಟ್ರಾಕ್ಷನ್ ಯಾವಾಗಲೂ ಹೆಂಗೆ ಮಾಡ್ತಿದ್ರು ಅದೇ ಥರನೇ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಅಷ್ಟೇ. 85 kg 730 grams and 55 kg 335 grams. See here, 0 ನಲ್ಲಿ 5 ಹೋಗಲ್ಲ, ಬಾರೋ ತೊಗೊಳ್ತೀವಿ, 10 ಆಗುತ್ತೆ. 10 ಅಲ್ಲಿ 5 ಹೋದರೆ 5, 2 ಅಲ್ಲಿ 3 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ, 12 ಆಗುತ್ತೆ. 12 ಅಲ್ಲಿ 3 ಹೋದರೆ 9, ನೆಕ್ಸ್ಟ್ 6 ಅಲ್ಲಿ 3 ಹೋದರೆ 3. ನೆಕ್ಸ್ಟ್ ಇಲ್ಲಿ ಕೆ ಜಿ ಇದೆ, ಕೆ ಜಿ ಬರ್ಕೊಳ್ತೀವಿ. 5 ಅಲ್ಲಿ 5 ಹೋದರೆ 0, 8 ಅಲ್ಲಿ 5 ಹೋದರೆ 3. ಸೊ 30 kg 395 grams. ನೆಕ್ಸ್ಟ್ ಫೋರ್ತ್ ಒನ್, 63 kg 350 grams and 28 kg 650 grams. See, observe carefully here. ಗ್ರಾಮ್ಸ್ ಅಲ್ಲಿ ಗ್ರಾಮ್ಸ್ ಹಾಗೆ ಬರಿತೀವಿ. 0 0 ಹೋದರೆ 5, 0 0 ಹೋದರೆ 0, 5 5 ಹೋದರೆ 0. ಹಿಯರ್ 3 ನಲ್ಲಿ 6 ಹೋಗಲ್ಲ. ಸೊ ಏನು ಮಾಡ್ತೀವಿ ಅಂದರೆ ನಾವು ಕೆ ಜಿಯಿಂದ ಬಾರೋ ತೊಗೊಳ್ತೀವಿ. ಇದು 3 ಇದ್ದಿದ್ದು ಏನಾಯಿತು, 2 ಆಯಿತು. ಹಿಯರ್ ಇಟ್ ವಿಲ್ ಬಿಕಮ್ 1. ಸೊ ಇಟ್ ವಿಲ್ ಬಿಕಮ್ 13. 13 ಅಲ್ಲಿ 6 ಹೋದರೆ ಎಷ್ಟಾಗುತ್ತೆ, 7, ಆ್ಯಂಡ್ 2 ಅಲ್ಲಿ 8 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ ಫ್ರಮ್ ಹಿಯರ್. 12 ಅಲ್ಲಿ 8 ಹೋದರೆ 4, 5 2 ಹೋದರೆ 3. ಸೊ 34 kg 700 grams, isn't it? So next, fifth one, 75 kg 475 grams and 34 kg 585 grams.
5 5 ಆದರೆ 0, 7ಅಲ್ಲಿ 8 ಹೋಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ, ಇಟ್ ವಿಲ್ ಬಿಕಮ್ 17. ಸೊ 17ಅಲ್ಲಿ 8 ಹೋದರೆ 9, 3ಅಲ್ಲಿ 5 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ ಫ್ರಮ್ ಹಿಯರ್. 13ಅಲ್ಲಿ 5 ಹೋದರೆ 13ಅಲ್ಲಿ 5 ಹೋದರೆ 8, ಆ್ಯಂಡ್ 4ಅಲ್ಲಿ 4 ಹೋದರೆ 0, 7ಅಲ್ಲಿ 3 ಹೋದರೆ 4. ಸೊ ಇಟ್ ವಿಲ್ ಬಿಕಮ್ 40 kg 890 grams, isn't it? So this is the solution. ಸೊ ಈ ಥರ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಮೇನ್, ನೆಕ್ಸ್ಟ್ ಮೇನ್, ದಟ್ ಈಸ್ ಸಾಲ್ವ್ ದ ಫಾಲೋಯಿಂಗ್. ಸೊ ಸಾಲ್ವ್ ದ ಫಾಲೋಯಿಂಗ್ ಅಂದರೆ ಸೆಂಟೆನ್ಸಲ್ಲಿ ಕ್ವೆಶನ್ ಕೊಟ್ಟಿರ್ತಾರೆ, ನಾವು ಸೆಂಟೆನ್ಸಲ್ಲೇ ಆನ್ಸರ್ ಮಾಡ್ತಾ ಹೋಗ್ತೀವಿ. Radha buys 2 kg 500 grams of carrot and 2 kg 500 grams of brinjal and 3 kg 250 grams of tomatoes from vegetable shop. Find the total weight of vegetables bought by her ಅಂತ ಕೇಳ್ತಾರೆ. ಸೊ ರಾಧಾ ಅನ್ನೋಳು ಏನು ಮಾಡ್ತಾಳೆ, 2 kg 500 grams ಕ್ಯಾರೆಟ್ ತೊಗೊಳ್ತಾಳೆ, 2 kg 500 grams ಬ್ರಿಂಜಾಲ್ ತೊಗೊಳ್ತಾಳೆ, 3 kg 250 grams ಆಫ್ ಟೊಮ್ಯಾಟೊ ತೊಗೊಳ್ತಾರೆ. ಅವಳು ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಟೋಟಲ್ ವೇಟ್ ಆಫ್ ವೆಜಿಟೇಬಲ್. ಟೋಟಲ್ ವೇಟ್ ಕೇಳಿದಾಗ ಯಾವಾಗಲೂ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಟೋಟಲ್ ಅಂದಾಗ ಅಲ್ಲಿರೋ ಅಷ್ಟನ್ನು ನಾವು ಆ್ಯಡ್ ಮಾಡಬೇಕು. ಸೊ ಗಿವನ್ ಡಾಟಾ ಏನು, ವೇಟ್ ಆಫ್ ಕ್ಯಾರೆಟ್, or quantity of carrot or weight of carrot, ಏನಾದರೂ ತಗೋಬೋದು. ಕ್ವಾಂಟಿಟಿ ಆಫ್ ಕ್ಯಾರೆಟ್ ಇಸ್ ಇಕ್ವಲ್ಸ್ ಟು 2 kg 500 grams. ಸಿಮಿಲರ್ಲಿ ಕ್ವಾಂಟಿಟಿ ಈ ಥರ ಹಾಕಿದರೆ ಇದೇ ಸೆಂಟೆನ್ಸ್ ಕಾಪಿ ಆಗುತ್ತೆ ಅಂತ. ಕ್ವಾಂಟಿಟಿ ಆಫ್ ಅನ್ನೋದು ಸೇಮ್ ಇರುತ್ತೆ. ಕ್ವಾಂಟಿಟಿ ಆಫ್ ಬ್ರಿಂಜಾಲ್ ಎಷ್ಟು ತೊಗೊಂಡಿದ್ದಾಳೆ, 2 kg 500 grams. Next, quantity of tomato. ಟೊಮೆಟೊ ಎಷ್ಟು ತೊಗೊಂಡಿದೆ, 3 kg 250 grams. ಸಿ ಗ್ರಾಮ್ಸ್ ಇದೆ, 0 + 0 + 0 and 5 + 0 is 5. 5 + 5 10, 10 + 2 12. 12ಅಲ್ಲಿ 2ನ ಈ ಕಡೆ ಗ್ರಾಮ್ಸ್ ಕಡೆಗೆ ಇಟ್ಕೊಂಡು 1ನ ಕ್ಯಾರಿ ಕಡೆ ಕೊಡ್ತೀವಿ. ಸೊ 2 + 2 4, 4 + 3 7, 7 + 1 8. ಸೊ 8 kg 250 grams. Therefore total weight of vegetables bought by her is 8 kg 250 grams. Is this clear? So this is the solution for first question. Let's take second question. A merchant has 68 kg 250 grams of wheat with him. He sells 15 kg 250 grams of wheat to one customer and 13 kg 500 gram to another customer. What is the weight of wheat remaining ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ಈ ಮರ್ಚೆಂಟ್ ಅನ್ನೋದ್ರೆ ಟೋಟಲ್ ವೇಟ್ ಎಷ್ಟಿರುತ್ತೆ, 68 kg 250 grams. ಹಿ ಸೆಲ್ಸ್, ಅವನು ಒಬ್ಬರಿಗೆ ಎಷ್ಟು ಮಾಡ್ತಾನೆ, 15 kg 250 grams, ಮತ್ತು ಇನ್ನೊಬ್ಬ ಕಸ್ಟಮರಿಗೆ ಎಷ್ಟು ಮಾಡ್ತಾನೆ, 13 kg 500 grams. ಏನು ಕೇಳ್ತಿದ್ದಾರೆ ಅಂದರೆ ವೇಟ್ ಆಫ್ ವಿಟ್ ರಿಮೈನಿಂಗ್. ಸೊ ವೇಟ್ ಆಫ್ ವಿಟ್ ರಿಮೈನಿಂಗ್ ಫೈಂಡ್ ಔಟ್ ಮಾಡಬೇಕು ಅಂದರೆ ವೇಟ್ ಆಫ್ ವಿಟ್ ಸೆಲ್ಡ್, ಎಷ್ಟು ವೇಟ್
ಆಫ್ ವೀಟ್ನ ಸೇಲ್ ಮಾಡ್ತಾನೆ ಅಂತ ಗೊತ್ತಾಗಬೇಕು. ಎಷ್ಟು ವೀಟ್ನ ಸೇಲ್ ಮಾಡ್ತಾನೆ ಅಂದರೆ 15 kg 250 grams ಮತ್ತು 13 kg 500 grams ಎರಡನ್ನೂ ಆ್ಯಡ್ ಮಾಡಿದ್ರೆ ದಟ್ ಈಸ್ ಅ ವೇಟ್ ಆಫ್ ವೀಟ್ ಸೇಲ್ಡ್. ಅಷ್ಟು ವೇಟ್ ಆಫ್ ವೀಟ್ನ ಸೇಲ್ ಮಾಡ್ತಾರೆ. ಸೊ ಇದ್ದಿದ್ದೆಷ್ಟು ಅವ್ರ ಹತ್ರ 68 kg 250 grams ಇತ್ತು. ಸೊ ಎರಡನ್ನೂ ಆ್ಯಡ್ ಮಾಡಿ 68 kg 250 grams ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ನಾನು ಬರಿತಾ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಫಸ್ಟು ಟೋಟಲ್ ವೇಟ್ ಆಫ್ ವೀಟ್ ಎಷ್ಟಿದೆ ನೋಡಬೇಕು. ಸೆಕೆಂಡ್ ಒನ್ ಟೋಟಲ್ ವೇಟ್ ಆಫ್ ವೀಟ್ ವಿತ್ ಮರ್ಚೆಂಟ್ ಎಷ್ಟಿದೆ 68 kg 250 grams. Weight of wheat sold for one customer. (15 kg 250 grams). Next, weight of wheat is the same sentence copy ಆಗುತ್ತೆ. Weight of wheat sold for another customer. ಎಷ್ಟು ಸೇಲ್ ಮಾಡ್ತಾರೆ 13 kg 500 grams. 5 plus 0 5, 5 plus 2 7, 5 plus 3 8, 1 plus 1 2. ಸೊ ಏನು ಸಿಕ್ತು ನಮಗೆ ಎರಡನ್ನೂ ಆ್ಯಡ್ ಮಾಡಿದಾಗ ಟೋಟಲ್ ವೀಟ್ ಸೋಲ್ಡ್ is equals to 28 kg 750 grams. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು weight of wheat remaining. So therefore weight of wheat remaining is equals to, so 68 kg 250 grams ಅಲ್ಲಿ 28 kg 750 grams ನ ಸಬ್ಟ್ರಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ 68 kg 250 grams minus 28 kg 750 grams. ಸೊ ಈಗ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಗ್ರಾಮ್ಸ್ 0 ಅಲ್ಲಿ 0 ಹೋದರೆ 0, 5 ಹೋದರೆ 0, 2 ಅಲ್ಲಿ 7 ಹೋಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ. ಸೊ ಇಟ್ ವಿಲ್ ಬಿಕಮ್ 12, ಹಿಯರ್ ಇಟ್ ವಿಲ್ ಬಿಕಮ್ 7. 12 ಅಲ್ಲಿ 7 ಹೋದರೆ 5 ಆ್ಯಂಡ್ ಹಿಯರ್ ಇಟ್ ಈಸ್ kg. 7 ಅಲ್ಲಿ 8 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ, 17 ಆಗುತ್ತೆ. 17 ಅಲ್ಲಿ 8 ಹೋದರೆ 9, 5 ಅಲ್ಲಿ 2 ಹೋದರೆ 3. ಸೊ ಇಟ್ ವಿಲ್ ಬಿಕಮ್ 39 kg 500 grams. ಏನು ಗೊತ್ತಾಯ್ತು ನಮಗೆ ವೇಟ್ ಆಫ್ ವೀಟ್ ರಿಮೈನಿಂಗ್, ಆರ್ ದೇರ್ಫೋರ್ 39 kg 500 grams of wheat left with the merchant. Next, third one, the yield of paddy per acre is 29 quintals and 50 kg. Rachappa has 30 acres of field. What is the total yield of paddy ಅಂತ ಕೇಳ್ತಿದ್ದಾರೆ. ಸೊ ದ yield of paddy per acre ಅಂದರೆ yield ಅಂದರೆ ಅಷ್ಟು ಬೆಳೆ ಬರುತ್ತೆ ಒಂದು ಎಕರೆಗೆ. ಅವರಿಗೆ ಎಷ್ಟು ಬರುತ್ತೆ 29 quintals and 50 kg. ಸೊ ಒಂದು ಎಕರೆಗೆ ಅವರಿಗೆ 29 quintals and 50 kg ಅಷ್ಟು ಬೆಳೆ ಬಂತು ಅಂದರೆ ಅವ್ರು ಏನು ಕೇಳ್ತಿದ್ದಾರೆ, ರಾಚಪ್ಪ ಹ್ಯಾಸ್ 30 acres. ರಾಚಪ್ಪ ಅನ್ನೋನ ಹತ್ರ ಎಷ್ಟು ಎಕರೆ ಫೀಲ್ಡ್ ಇದೆ ಅಂದರೆ 30 acres ಅಷ್ಟು ಫೀಲ್ಡ್ ಇದೆ. ಸೊ ಟೋಟಲ್ ಈಲ್ಡ್ ಆಫ್ ಪ್ಯಾಡಿ ಕೇಳ್ತಿದ್ದಾರೆ. ಸೊ 1 ಎಕರೆಗೆ ಎಷ್ಟು ಅಂತ ಕೊಟ್ಟಿದ್ದಾರೆ, ನಾವೇನು ಫೈಂಡ್ ಔಟ್ ಮಾಡಬೇಕು 30 acres ಫೀಲ್ಡಿಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ
ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. What is the given data? The yield of paddy per acre. The yield of paddy per acre is 29 quintals, 50 kg. ಸೊ ಇಲ್ಲಿ ನೋಡ್ರಿ, ಒಂದು ಕ್ವಿಂಟಲ್ಸಲ್ಲಿ ಇದೆ, ಇನ್ನೊಂದು ಕಿಲೋಗ್ರಾಮ್ಸಲ್ಲಿ ಇದೆ. ನಾವು ಡಿವಿಷನ್ನೇ ಆಗಲಿ ಮಲ್ಟಿಪ್ಲಿಕೇಶನ್ ಆಗಲಿ ಮಾಡಬೇಕಾದ್ರೆ ಡಿಫ್ರೆಂಟ್ ಯೂನಿಟ್ಸ್ ಇದ್ದಾಗ ಮಾಡೋ ಹಾಗಿಲ್ಲ. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನಲ್ಲಿ 1 ಗ್ರಾಮ್ಸು ಇನ್ನೊಂದು ಕಿಲೋಗ್ರಾಮ್ಸ್ ಇದ್ದರೆ ಮಾಡ್ತೀವಿ. ಬಟ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನಲ್ಲಿ ಎರಡನ್ನೂ ಒಂದೇ ಯೂನಿಟ್ಸಿಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ನಾವು ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ನ ಮಾಡ್ತೀವಿ. ಸೊ ಇಲ್ಲಿ ಒಂದು ಕ್ವಿಂಟಲಲ್ಲಿ ಇದೆ, ಇನ್ನೊಂದು kilograms ಇದೆ. So let's convert quintal into kilograms. So you know 1 quintal is equals to 100 kg. Similarly 29 quintal. So 29 quintal ಅಲ್ಲಿ ಇದೆ ಅಲ್ವಾ, ಅದನ್ನ kg ಕನ್ವರ್ಟ್ ಮಾಡೋಣ. 29 into 100 kg. 29 into 100 ಅಂದರೆ 2900 kg. ಸೊ 2900 ಆಯಿತು. 29 ಕ್ವಿಂಟಲ್ಸ್ ಅಂದರೆ 2900 kg ಆಯಿತು. ಪ್ಲಸ್ ಅವ್ರೇನು ಹೇಳಿದ್ದಾರೆ, 50 kg. ಸೊ ಟೋಟಲ್ ಈಲ್ಡ್ ಆಫ್ ಪ್ಯಾಡಿ ಏನಿತ್ತು, 29 ಕ್ವಿಂಟಲ್ಸ್ ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು. ದಟ್ ಈಸ್ 2900 ಪ್ಲಸ್ 50. ಸೊ ಇಟ್ ವಿಲ್ ಬಿಕಮ್ 2950 kg. So the yield of paddy per acre ಎಷ್ಟಾಯಿತು, 2950 kilograms. ಒಂದು ಎಕರೆಗೆ 2950 kilograms ಆದರೆ ಅವ್ರೇನು ಕೇಳ್ತಿದ್ದಾರೆ ನಮಗೆ, the yield of paddy per 30 acre. Therefore total yield of paddy for 30 acres. 30 acresಗೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸೊ 1 ಎಕರೆಗೆ 2950 ಆದರೆ 30 ಎಕರೆಗೆ ಇಂಟು 30 ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇಂಟು 30 ಮಾಡ್ತೀವಿ. 0 0s 0, 0 5s 0, 0 9s 0, 0 2s 0, ಪ್ಲಸ್ 3 0s 0, 3 5s 15, 1 carry, 3 9s 27, 27 plus 1 28, 2 carry, 3 2s 6, 6 plus 2 8, 0 0, 5 plus 0 5 and 8 plus 0 8 and 8. So ಎಷ್ಟಾಯಿತು, 88,500 kg. Total yield of paddy for 30 acre will become 88,500 kilograms. So let's take fourth question. 18 kg 400 grams of sugar is to be packed in 4 bags equally. What is the weight of each bag? So 18 kg 400 grams of sugar ಇದೆ. ಒಂದು 18 kg 400 grams of sugar ಒಂದು ಬಾಕ್ಸಲ್ಲಿ ಇರುತ್ತೆ ಅಂದ್ಕೊಂಡ್ರೆ ಅದನ್ನ ಏನು ಮಾಡಬೇಕು, ನಾವು 4 ಬ್ಯಾಗ್ಸಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 4 ಬ್ಯಾಗ್ಸಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಸೊ ಟೋಟಲ್ ವೇಟ್ ಆಫ್ ಶುಗರ್ ಏನಿದೆ, 18 kg 400 grams. ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಸೊ ಡಿವಿಷನ್ ಈಕ್ವಲಿ ಡಿವೈಡ್ ಮಾಡಬೇಕಾಗಿರೋದ್ರಿಂದ ನಾವು ಇಲ್ಲಿ ಡಿವಿಷನ್ನ ಯೂಸ್ ಮಾಡ್ತೀವಿ. ಈ ಪ್ರಾಬ್ಲಮಿಗೆ, ಫೋರ್ತ್ ಪ್ರಾಬ್ಲಮಿಗೆ ಡಿವಿಷನ್ನ ಯೂಸ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ 18 kg 400 grams. 2 ಯೂನಿಟ್ಸ್ ಇದೆ, ಒಂದು ಕಿಲೋಗ್ರಾಮ್ಸ್ ಇದೆ, ಇನ್ನೊಂದು ಗ್ರಾಮ್ಸಲ್ಲಿದೆ. ಸೊ ಇದನ್ನು ಅಷ್ಟೇ ಕಿಲೋಗ್ರಾಮ್ಸಿಂದ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಿಕೊಂಡು 4ಇಂದ ಡಿವೈಡ್ ಮಾಡೋಣ. ಸೊ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನಲ್ಲಿ ನೆನ್ಪಿಟ್ಕೊಳ್ರಿ, ಎರಡನ್ನೂ ಸಿಂಗಲ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡಬೇಕು.
So let's take fourth question. What is the given data? Weight of sugar. Weight of sugar is equals to 18 kg 400 grams. So we know 1 kg is equals to 1000 grams. ಹೌದಲ್ವಾ? ಸೊ ಇಲ್ಲಿ 18 kg ಇದೆ, ಇದನ್ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡೋಣ. 1 kg is equals to 1000 grams. Similarly 18 kg ಅಂದರೆ 18 into 1000. So 18 into 1000 will become 1000, 18,000 grams. 18 ones are 18 and 18 zeros are 0. It will become 18,000 grams plus 400 ಇದೆ. So plus 400, 18 kg ಅಂದರೆ 18,000 grams ಆಯಿತು. ಅದೇ ಥರ ಇನ್ನು ಎಕ್ಸ್ಟ್ರಾ 400 ಗ್ರಾಮ್ ಇದೆ. So let's add 400. 0 plus 0, 0, 0 plus 0, 0, 4 plus 0, 4. And here it will become 18,400 grams. So 18,400 grams. That is the weight of sugar. And what we have to do? We have to divide it in 4 bags. So weight of sugar in each bag is equals to 18,400 divided by 4. 4 ಇಂದನೇ ಯಾಕೆ ಡಿವೈಡ್ ಮಾಡಬೇಕು ಅಂದರೆ ಅವ್ರು ಹೇಳಿದರೆ 4 ಬ್ಯಾಗ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ 4 ಇಂದ ಡಿವೈಡ್ ಮಾಡ್ತೀನಿ. 4 4s 16, 8 6 ಹೋದರೆ 2 and 1 1 ಹೋದರೆ 0 and 4 6 24, 4 4 ಹೋದರೆ 0, 12 2 ಹೋದರೆ 0 and next 0 down, 4 zeros 0 and 0 down, 4 zeros 0. So ಎಷ್ಟಾಯಿತು? weight of sugar in each bag 4600 grams. ಪ್ರತಿಯೊಂದು ಬ್ಯಾಗಲ್ಲೂ ಇರುವಂಥ weight of sugar ಎಷ್ಟಾಗುತ್ತೆ? 4600 grams. Is this clear? So this is how we are going to solve. Next, fifth one. A farmer gets 60 kg 400 grams of onion from one field and 56 kg 800 grams from another field. If he sells 98 kg 200 grams of onion, find the weight of onion left with him ಅಂತ ಹೇಳ್ತಿದ್ದಾರೆ. ಸೊ ಎ ಫಾರ್ಮರ್ ಅಂದರೆ ಅವ್ನು ಫಾರ್ಮರ್ ಏನಿರ್ತಾನೆ ಅವನು 60 kg 400 grams ಆಫ್ ಆನಿಯನ್ನ ಅವನ ಹತ್ರ 2 ಫೀಲ್ಡ್ಸ್ ಇರುತ್ತೆ, ಅಂದರೆ 2 ಹೊಲ ಇರುತ್ತೆ. ಒಂದು ಹೊಲದಿಂದ 60 kg 400 grams ಆಫ್ ಆನಿಯನ್ ಸಿಗುತ್ತೆ. ಅದೇ ಥರ ಇನ್ನೊಂದು ಹೊಲದಿಂದ ಎಷ್ಟು ಸಿಗುತ್ತೆ? 56 kg 800 grams ಆಫ್ ಆನಿಯನ್ ಸಿಗುತ್ತೆ. ಆ 2 ಆನಿಯನ್ ಸಿಗುತ್ತೆ. ಬಟ್ ಅವನೇನು ಏನು ಮಾಡ್ತಾನೆ? ಓನ್ಲಿ 98 kg 200 grams ಆಫ್ ಆನಿಯನ್ನ ಸೇಲ್ ಮಾಡ್ತಾನೆ. ಸೊ ರಿಮೈನಿಂಗ್ ಆನಿಯನ್ಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಟೋಟಲ್ ಅವನಿಗೆ ಸಿಕ್ಕಿದ ಆನಿಯನ್ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ ಅಂದರೆ 60 kg 400 grams ಆ್ಯಂಡ್ 56 kg 800 grams. ಸೊ 2 ಹೊಲದ್ದು ಸೇರಿ ಎಷ್ಟು ಆನಿಯನ್ ಸಿಕ್ತು ಅಂತ ಆ್ಯಡ್ ಮಾಡಬೇಕು. ಅದಾದಮೇಲೆ ಅವನು ಎಷ್ಟು ಸೇಲ್ ಮಾಡ್ದ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ? ಆನಿಯನ್ಸ್ ಲೆಫ್ಟ್ ವಿತ್ ಹಿಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಫಿಫ್ತ್ ಕ್ವೆಶನ್. ಸೊ ಫಸ್ಟ್ ರೈಟ್ ದ ಗಿವನ್ ಡಾಟಾ. Yield of onion from one field. Yield of onion from one field. One field ಇಂದ ಎಷ್ಟು ಸಿಕ್ತು?
60 kg 400 grams. Next, yield of onion from another field, 56 kg 800 grams. 0 plus 0 0 8 ಅಲ್ಲಿ 4 ಹೋದರೆ ಸಾರಿ 8 plus 4 12 8 plus 4 12 1 ಕ್ಯಾರಿ ಆಗುತ್ತೆ. 6 plus 1 7 6 plus 5 11. ಸೊ ಎಷ್ಟಾಯಿತು ಟೋಟಲ್ yield will become 117 kg 200 gram. ಸೊ ಏನು ಮಾಡ್ತಾನೆ ಅವನು, ಹಿ ಸೇಲ್ಸ್ 98 kg ಟೋಟಲ್ ಇಷ್ಟು ಸಿಕ್ತು, ಅದರಲ್ಲಿ ಏನು ಮಾಡ್ತಾನೆ 98 kg 200 ಗ್ರಾಮ್ಸ್ನ ಸೇಲ್ ಮಾಡ್ತಾನೆ. ಸೊ ಅದನ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತಲ್ಲ, ದಟ್ ಈಸ್ ಅ ವೇಟ್ ಆಫ್ ಆನಿಯನ್ ಲೆಫ್ಟ್ ವಿತ್ ಹಿಮ್. ಸೊ ವೇಟ್ ಆಫ್ ಆನಿಯನ್ sold how much, 98 kg 200 grams. 0 ಅಲ್ಲಿ 0 ಹೋದರೆ 0 0 ಅಲ್ಲಿ 0 ಹೋದರೆ 2 ಅಲ್ಲಿ 2 ಹೋದರೆ 0. here 17 ಅಲ್ಲಿ 7 ಅಲ್ಲಿ 8 ಹೋಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ, ಇಟ್ ವಿಲ್ ಬಿಕಮ್ 17. 17 ಅಲ್ಲಿ 8 ಹೋದರೆ 9. 0 ಅಲ್ಲಿ 9 ಹೋಗಲ್ಲ, ಅಗೇನ್ ಯು ಟೇಕ್ ಬಾರೋ ಫ್ರಮ್ ಹಿಯರ್. 10 ಅಲ್ಲಿ 9 ಹೋದರೆ 1. ಸೊ amount of or weight of onion left with him will become 19 kg. 19 kg 0 grams means it is 19 kg only. Therefore weight of onion left with him is 19 kg 0 ಗ್ರಾಮ್ಸ್ನ ಬರೆಯೋ ಅಂತ ನೆಸೆಸಿಟಿ ಇರಲ್ಲ. ಯಾವಾಗೆಲ್ಲ ಝೀರೋಸ್ ಇರುತ್ತೆ ಅಲ್ವಾ, ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಹೌ ವಿಲ್ ಗೋಯಿಂಗ್ ಟು ಸಾಲ್ವ್. ಸೊ ದಿಸ್ ಈಸ್ ಅಬೌಟ್ ವೇಟ್. ಸೊ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ವಾಲ್ಯೂಮ್. ಏನು ವಾಲ್ಯೂಮ್ ಅಂದರೆ ಏನು ಕೇಳಿದ್ದೀರಾ? ಸೊ ವಾಲ್ಯೂಮಿಗೂ ವೇಟಿಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಸೊ ಈ ಬಾಕ್ಸಲ್ಲಿ ಒಂದು ಸಾಲಿಡ್ ಆಗಿರೋದು ಏನಾದರೂ ಹಾಕ್ತೀರಾ ನೀವು, ಸೊ ಇದಕ್ಕೆ ನಾವೇನು ಹೇಳ್ತೀವಿ ವೇಟ್ ಆಫ್ ದಿಸ್ ಬಾಕ್ಸ್ ಅಂತ ಹೇಳ್ತೀವಿ. ಅದೇ ನೀವು ಒಂದು ಬಾಟಲ್ ಆಫ್ ವಾಟರ್ ಅದನ್ನ ತೊಗೊಂಡ್ರೆ, ಸೊ ಇದರಲ್ಲಿ ನೀವು ಯೂಶಲಿ ವೇಟ್ ಹೇಳಲ್ಲ. ಎಷ್ಟು ವಾಟರ್ ಇದೆ ಅಂದರೆ 1 kg ಆಫ್ ವಾಟರ್ 2 kg ಆಫ್ ವಾಟರ್ ಅಂತ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ. ಸೊ ಯಾವಾಗಲೂ ಲಿಕ್ವಿಡ್ನ ಮೆಷರ್ ಮಾಡೋದಕ್ಕೆ ನಾವು ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಲಿಕ್ವಿಡ್ನ ನಾವು ವಾಲ್ಯೂಮಲ್ಲಿ ಮೆಷರ್ ಮಾಡ್ತೀವಿ. ಅದೇ ಥರ ವೇಟ್ ಆಫ್ ಸಾಲಿಡಲ್ಲಿ ಇರೋವಂಥದ್ದನ್ನು ನಾವು ವೇಟಲ್ಲಿ ಮೆಷರ್ ಮಾಡ್ತೀವಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೇಟ್ ಆ್ಯಂಡ್ ವಾಲ್ಯೂಮ್. ಯಾವಾಗೆಲ್ಲ ಲಿಕ್ವಿಡ್ ಬರುತ್ತೋ ಆಗೆಲ್ಲ ನಾವೇನು ಮಾಡ್ತೀವಿ ವಾಲ್ಯೂಮ್ನ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಡಿಸ್ಕಸ್ ದ ಡೆಫಿನೇಷನ್ ಆಫ್ ವಾಲ್ಯೂಮ್. ಸೊ ವಾಲ್ಯೂಮ್ದು ಡೆಫಿನೇಷನ್ ಏನು ಅಂದರೆ, ಟೋಟಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಕಂಟೈನ್ಡ್ ಇನ್ ಎ ವೆಸಲ್ ಅಂತ ಹೇಳ್ತೀವಿ. ಸೊ ದ total quantity of liquid contained in a vessel is volume. So what it means, ಟೋಟಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್, ಯಾವುದಾದ್ರೂ ಒಂದು ವೆಸಲ್ನ ಅಥವಾ ಪಾತ್ರೆ ಆಗಿರ್ಬೋದು, ಒಂದು ಬಾಟಲ್ ಆಗಿರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಏನು ಹೇಳ್ತೀವಿ, ಆ ಟೋಟಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ ವಾಲ್ಯೂಮ್ ಅಂತ ಹೇಳ್ತೀವಿ. ಈಸ್ ದಟ್ ಕ್ಲಿಯರ್? ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ವಾಲ್ಯೂಮ್. ಆ್ಯಂಡ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವಾಲ್ಯೂಮ್, ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವೇಟ್ ಅಂದರೆ ನಾವು ಗ್ರಾಮ್ಸ್ ಅಂತ ಹೇಳಿದ್ವಿ. ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಲೀಟರ್.
standard unit of volume is liter. ಸೊ ಲೀಟರಲ್ಲಿ ಮೆಷರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ವಾಲ್ಯೂಮ್. ಸೊ ಬೇಸ್ಡ್ ಆನ್ ಆರ್ ಕನ್ವೀನಿಯೆಂಟ್, ನಮಗೆ ಬೇಸ್ಡ್ ಆನ್ ಕನ್ವೀನಿಯೆಂಟ್. ಸೊ ಒಂದು ವಾಟರ್ ಬಾಟಲಲ್ಲಿ ವಾಟರ್ ಎಷ್ಟಿದೆ ಅಂತ ಹೇಳಬೇಕು ಅಂದರೆ ಲೀಟರಲ್ಲಿ ಹೇಳ್ತೀವಿ. ಅದೇ ಒಂದು ಸಿರಪ್ಪಲ್ಲಿ ಎಷ್ಟಿರಬೇಕು ಅಂತ ಹೇಳಿದ್ರೆ ಮಿಲಿ ಲೀಟರ್ಸಲ್ಲೇ ಹೇಳ್ತೀವಿ. ಸೊ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರ್ತಾರೆ ಸಿರಪ್ನ 10 ml ಕುಡೀರಿ ಅಥವಾ 5 ml ಕುಡೀರಿ ಅಂತ ಹೇಳ್ತಾರೆ. ಸೊ ml ಮೀನ್ಸ್ ಮಿಲಿ ಲೀಟರ್, ಅಲ್ಲಿ ಲೀಟರ್ಸಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ವಿ ನೀಡ್ ಓನ್ಲಿ ಸ್ಮಾಲರ್ ಕ್ವಾಂಟಿಟಿ ಆಫ್ ಸಿರಪ್. ಸೊ ಸಿರಪ್ಪಲ್ಲಿ ಹೇಳಬೇಕಾದ್ರೆ ಮಿಲಿ ಲೀಟರ್ ಹೇಳ್ತೀವಿ, ಅದೇ ವಾಟರ್ ಇನ್ ಬಾಟಲ್ ಹೇಳಬೇಕಾದ್ರೆ ಲೀಟರ್ಸಲ್ಲಿ ಹೇಳ್ತೀವಿ. ಸಮಟೈಮ್ಸ್ ಇಫ್ ಯು ವಾಂಟ್ ಟು ಟೆಲ್ ದ ವಾಟರ್ ಇನ್ ಸಿಂಟೆಕ್ಸ್, ಸೊ ಆಗ ಕಿಲೋ ಲೀಟರ್ಸಲ್ಲಿ ಹೇಳ್ತೀರಿ. ಅದೇ ವಾಟರ್ ಇನ್ ಡ್ಯಾಮ್ಸಲ್ಲಿ ಹೇಳಬೇಕಾದ್ರೆ ಡೆಕಾಲೀಟರ್ಸು. ಅದೇ ಥರ ತುಂಬ ಹೈಯರ್ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಡ್ಯಾಮಲ್ಲಿರೋ ವಾಟರ್ನ ನಾವು ಲೀಟರ್ಸಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತುಂಬ ದೊಡ್ಡ ದೊಡ್ಡ ಯೂನಿಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ. ಹೇಗೆ ನಾವು ವೆಯ್ಟಲ್ಲಿ ಯೂಸ್ ಮಾಡಿದ್ವಲ್ಲ, ಡೆಸಿ ಲೀಟರ್ಸ್, ಸೆಂಟಿಲೀಟರ್ಸ್, ಮಿಲಿ ಲೀಟರ್ಸು, ಅದೇ ಥರನೇ ನಮಗೂ ಇಲ್ಲಿ ವಾಲ್ಯೂಮಲ್ಲಿ ಕೂಡ ಕನ್ವರ್ಷನ್ ಬರುತ್ತೆ. 10 ಲೀಟರ್ಸ್ ಅಂದರೆ 1 ಡೆಕಾಲೀಟರ್ಸ್ ಅಂತ ಹೇಳ್ತೀವಿ. ಡೆಕಾ ಅಂದರೆ 10 ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ಥರ 10 ಲೀಟರ್ನ ನಾವು 1 ಡೆಕಾಲೀಟರ್ ಅಂತ ಹೇಳ್ಬೋದು. 1 ಡೆಕಾಲೀಟರ್. ಅದೇ ಥರ 100 ಲೀಟರ್ನ ಹೆಕ್ಟೋ ಅಂತ ಕರಿತೀವಿ. ಸೊ 100 ಲೀಟರ್ಸ್ನ 1 ಹೆಕ್ಟೋಲೀಟರ್ಸ್ ಅಂತ ಹೇಳ್ಬೋದು. ಸೊ ಹೆಕ್ಟೋ ಅಂದರೆ 100ನ ಇಂಡಿಕೇಟ್ ಮಾಡುತ್ತೆ, ಡೆಕಾ ಅಂದರೆ 10ನ ಇಂಡಿಕೇಟ್ ಮಾಡುತ್ತೆ. ಅದೇ ಥರ 1000 ನಿಮಗೆ ಗೊತ್ತಿದೆ, ಕಿಲೋ. 1000 ಕಿಲೋನ ಇಂಡಿಕೇಟ್ ಮಾಡುತ್ತೆ. 1000 ಲೀಟರ್ ಮೀನ್ಸ್ 1 ಕಿಲೋ ಲೀಟರ್. 1000 ಲೀಟರ್ ಮೀನ್ಸ್ 1 ಕಿಲೋ ಲೀಟರ್. ಸೊ ದೀಸ್ ಆರ್ ಹೈಯರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. 10, 100, 1000. ಅದೇ ಸ್ಮಾಲರ್ ಯೂನಿಟ್ಸ್ನ ತಗೊಂಡ್ರೆ 1/10. 1/10. 1/10 ಲೀಟರ್ ಮೀನ್ಸ್ that is 1 deciliter. ನೆಕ್ಸ್ಟ್ 1/100. 1/100 ಅಂದರೆ ನಿಮಗೆ ನೆನಪಿರಬೇಕು, ದಟ್ ಈಸ್ ಸೆಂಟಿಲೀಟರ್ಸ್ ಅಂತ ಹೇಳ್ತೀವಿ. ಹೆಂಗೆ ಮಿಲಿ ಲೀಟರ್ಸ್, ಸೆಂಟಿಮೀಟರ್ಸ್, ಮಿಲಿಮೀಟರ್ಸ್ ಹೇಳ್ತಿದ್ರಲ್ಲ, ಅದೇ ಥರ 1/100 ಅಂದರೆ ಇಲ್ಲಿ 1 ಸೆಂಟಿಲೀಟರ್. ಸೊ ಇಲ್ಲಿ ಜಸ್ಟ್ ಲೀಟರ್ಸ್ ಮೀಟರ್ಸ್ ಚೇಂಜ್ ಆಗುತ್ತೆ, ಆ ವರ್ಡ್ಸ್ ಮಾತ್ರ ಅದೇ ಸೇಮೇ ಇರುತ್ತೆ. ಸೊ 1 ಸೆಂಟಿಲೀಟರ್. So similarly 1/1000 means 1/1000 means that is 1 milliliter. ಮಿಲಿಲೀಟರ್ನ ಶಾರ್ಟ್ ಆಗಿ ml ಅಂತ ಹೇಳ್ತೀವಿ. ಈಸ್ ದಿಸ್ ಕ್ಲಿಯರ್? ದೀಸ್ ಆರ್ ಸಮ್ ಸ್ಟ್ಯಾಂಡರ್ಡ್ ಗ್ರೇಟರ್ ಯೂನಿಟ್ಸ್ ಆ್ಯಂಡ್ ಸ್ಮಾಲರ್ ಯೂನಿಟ್ಸ್. ಸೊ ದ ವರ್ಡ್ ಲೀಟರ್ನ ನಾವು ಸ್ಮಾಲ್ ಶಾರ್ಟ್ ಫಾರ್ಮಲ್ಲಿ ಎಲ್ ಅಂತ ಕೂಡ ಯೂಸ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ introduction of volume. Let's discuss remaining topics of volume in the next class. Thank you, students.